ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಇದು ಬ್ಯಾಕಲ್ಲಿ ಡಿಸೈನ್ ಇರುತ್ತೆ, ಸ್ಕ್ಯಾಲಪಲ್ಲೇ ಬಾರ್ಡರ್ ಡಿಸೈನ್ ಮಾಡ್ತಾ ಇದ್ದೀನಿ, ಸ್ಕ್ವಯರ್ ಟೈಪಲ್ಲಿ. ಇದು ಸ್ಲೀವ್ ಇಷ್ಟೇ ಇರೋದು, ಇನ್ನೊಂದು ಚೂರು ಉದ್ದ ಇರ್ಬೋದು. ಸ್ಲೀವ್ಗೂ ಕೂಡ ಡಿಸೈನ್ ಹೇಳಿದ್ದಾರೆ, ಅದಕ್ಕೂ ಡಿಸೈನ್ ಮಾಡ್ತೀನಿ, ಬ್ಯಾಕಿಗೂ ಡಿಸೈನ್ ಮಾಡ್ತೀನಿ. ಇದು 44 ಎದೆ ಸುತ್ತಳತೆ, 44-45 ಎದೆ ಸುತ್ತಳತೆ ಬ್ಲೌಸು. ಇಲ್ಲಿ ನಾನು ಉಳಿಸ್ಕೊತೀನಿ ಬಾರ್ಡರನ್ನು, ತೋಳಿಗೆ ಕೊಟ್ಬಿಟ್ಟು ಒಂದು ಸ್ವಲ್ಪ ತೋಳಿಗೆ ಇಲ್ಲಿ ಮಾಡಿಬಿಟ್ಟು ಇಷ್ಟನ್ನು ಬಾರ್ಡರ್ ಉಳಿಸ್ಕೊತೀನಿ. ಈ ಕಡೆ ಸೈಡು ಕೂಡ ನಾನು ಬಾರ್ಡರ್ ಉಳಿಸ್ಕೊಂಡು ಡಿಸೈನನ್ನು ಮಾಡ್ತೀನಿ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಈಗ ಕಟಿಂಗ್ ಮಾಡೋಣ. ಫಸ್ಟು ನಾವು ಕಟಿಂಗ್ ಮಾಡೋಣ. ಕಟಿಂಗ್ ಮಾಡೋದಕ್ಕೆ ನಾನಿಲ್ಲಿ ಲೈನಿಂಗನ್ನು ಫಸ್ಟು ಲೈನಿಂಗ್ ಕಟ್ ಮಾಡ್ಕೊಳ್ಳೋಣ, ಆಮೇಲೆ ಮೇನ್ ಬಟ್ಟೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ತೋಳು ಕಟಿಂಗ್ ಮಾಡೋಣ. ನಾನಿಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಅವ್ರ ಸ್ಲೀವ್ ಲೆಂತ್ ಚಿಕ್ಕದಾಗಿರೋದ್ರಿಂದ ನಿಮ್ಗೆ ಅಕಸ್ಮಾತ್ ಕಷ್ಟ ಆಗ್ತಾ ಐತೆ ತೋಳು ಕಟಿಂಗ್ ಮಾಡೋಕ್ಕೆ ಅಂದರೆ ಬ್ಲೌಸ್ ಇಟ್ಟೇ ಕಟ್ ಮಾಡ್ಕೊಬೋದು, ಇಲ್ಲಾಂದರೆ ಟೇಪಲ್ಲಿ ಅಳತೆ ತಗೊಂಡು ಕೂಡ ಕಟ್ ಮಾಡ್ಕೊಬೋದು. ನಾನಿಲ್ಲಿ 1 ಇಂಚ್ ಉದ್ದ ಇಡ್ತಾ ಇದ್ದೀನಿ. ಸ್ಲೀವ್ ಡಿಸೈನ್ ಮಾಡಬೇಕಾಗಿರೋದ್ರಿಂದ 1 ಇಂಚು 5 ಇಂಚಿದೆ, ನಾನು 6 ಇಂಚ್ ಬರೋ ಥರ ನೋಡ್ಕೊತೀನಿ. ಉದ್ದ, ತೋಳಿನ ಉದ್ದ 6 ಇಂಚು ರೆಡಿ. ಮತ್ತು ಅದಕ್ಕೆ 1 ಇಂಚ್ ಸೇರಿಸಿ ನಾವು 7 ಇಂಚಸ್ವರೆಗೂ ನಾವಿಲ್ಲಿ ತೆಗೆದುಕೊಳ್ಳೋಣ. 1 ಇಂಚ್ ಎಕ್ಸ್ಟ್ರಾ ತೊಗೊಬೇಕಲ್ಲ ಮಾರ್ಜಿನ್ಗೆ ಅಂದ್ಬಿಟ್ಟು, ಹಂಗಾಗಿ ಇಲ್ಲಿ ತೊಗೊತಾ ಇದ್ದೀನಿ. ಮತ್ತು ಇದು ತುಂಬ ದೊಡ್ಡ ಅಳತೆಯಾಗಿರೋದ್ರಿಂದ 3/4 ಹೋಗ್ತೀನಿ ಡೌನಿಂಗ್. ಶೇಪ್ ತೆಗಿಯೋದಕ್ಕೆ, ತೋಳಿಗೆ ಶೇಪ್ ತೆಗಿಯೋದಕ್ಕೆ 3/4 ತೆಗೆದುಕೊಂಡಿದ್ದೀನಿ. ಮತ್ತು ಆರ್ಮೋಲ್ ರೌಂಡಿಂಗ್ ನೋಡ್ಕೊಬೇಕಾಗತ್ತೆ ನಿಮಗೆ ಎಷ್ಟಿದೆ ಅಂತ. ಇಲ್ಲಿ 9.25 ಇದೆ ಫ್ರೆಂಡ್ಸ್. 9.25ಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನಾನಿಲ್ಲಿ ಒಂದು ಮಾರ್ಕ್ ಹಾಕ್ಕೊತೀನಿ. ಮಾರ್ಕ್ ಹಾಕ್ಕೊಂಡು ಒಂದು ಶೇಪನ್ನು ಕೊಟ್ಕೊಂಬಿಡಿ. ನಾನಿಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ, ಕಟ್ ಮಾಡ್ಕೊಳ್ಳೋಣ. ಈಗ ತೋಳು ಕಟ್ಟಿಂಗ್ ಆಯಿತು. ನಾವು 3/4 ತೆಗೆದುಕೊಂಡ್ರು ಕೂಡ ತುಂಬ ಜಾಸ್ತಿ ಅಂತ ಅನ್ನಿಸ್ತಿಲ್ಲ ಡೌನಿಂಗ್, ಹಂಗಾಗಿ ನಾನು 3/4 ತೆಗೆದುಕೊಂಡಿದ್ದೀನಿ. 2.5-3 ಇಂಚ್ ತೆಗೆದುಕೊಂಡ್ರೆ ತುಂಬ ಕಡಿಮೆ ಆಗುತ್ತೆ. ಯಾಕಂದರೆ ಇದು ಲೆಂತ್ ಜಾಸ್ತಿ ಇರುತ್ತೆ, ಶೇಪ್ ಹಾಕೋದಕ್ಕೆ ಏನು ಲೆಂತ್ ಇರುತ್ತೆ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ. ಈಗ ಉಳಿದಿದ್ದ ಬಟ್ಟೆಯನ್ನು ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಬಟ್ಟೆ ಹಿಂಗೆ ಫೋಲ್ಡ್ ಮಾಡಿಕೊಂಡ್ರೆ ಕಡಿಮೆ ಅಂತ ಅನ್ನಿಸ್ತು. ನಾನಿಲ್ಲಿ ಫ್ರಂಟ್ ಪಾರ್ಟಿಗೆ ಮಾಡ್ಕೊತೀನಿ, ಇಲ್ಲಿ ಬ್ಯಾಕ್ ಪಾರ್ಟಿಗೆ ಮಾಡ್ಕೊತೀನಿ. ಫ್ರಂಟ್ ಪಾರ್ಟಲ್ಲಿ ಓಪನ್ ಇರುತ್ತಲ್ವ, ಏನೂ ತೊಂದರೆ ಆಗೋಲ್ಲ. ಹಾಗಾಗಿ ಇಲ್ಲಿ ಎದೆ ಸುತ್ತಳತೆ ಎಷ್ಟಿದೆ ನೋಡ್ಕೊಳ್ಳೋಣ. ಕೆಲವೊಂದು ಸಲ ನಾನಿಲ್ಲಿ ಫೋಲ್ಡಿಂಗನ್ನು ತೋಳಿಗಿಲ್ಲಿ ಕಟ್ ಮಾಡಿಕೊಂಡೆ, ಮಿಕ್ಕಿದ್ದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಎದೆ ಸುತ್ತಳತೆ ಎಷ್ಟಿದೆಯಾ ನೋಡ್ಕೊಳ್ಳೋಣ. ಬ್ಯಾಕ್ ಪಾರ್ಟಲ್ಲಿ ಏನಪ್ಪ ಅಂತ ಅಂದರೆ 1/2 ಇಂಚ್ ಕಡಿಮೆ ತೊಗೊಬೇಕು. ಏನಿರುತ್ತೆ ಅಳತೆ ಅದಕ್ಕಿಂತ 1/2 ಇಂಚ್ ಕಡಿಮೆ ತೆಗೆದುಕೊಳ್ಳಿ, ಇಲ್ಲಾಂದರೆ ಫ್ರಂಟಲ್ಲಿ ತುಂಬ ಗ್ಯಾಪ್ ಬಂದುಬಿಡುತ್ತೆ ಬ್ಲೌಸು. ಇಲ್ಲಿ ಬಂದು 11 ಎದೆ ಸುತ್ತಳತೆ, 11.25 ಇದೆ. ನಾನಿಲ್ಲಿ 10.25ಗೆ ನಾನಿಲ್ಲಿ ಇಟ್ಕೊತೀನಿ. 10.25 ಪ್ಲಸ್ 2 ಇಂಚಸ್ಸು 10.25ಗೆ ಹೋಗ್ತಾ ಇದ್ದೀನಿ, ಪ್ಲಸ್ 2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ಇದು ಬಂದು ಬ್ಯಾಕ್ ಪಾರ್ಟ್ಗಾಯಿತು. ಈಗಿಲ್ಲಿ ಏನು 2 ಇಂಚ್ ತೊಗೊಂಡಿದ್ವೋ ಅದಕ್ಕೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಬ್ಲೌಸ್ ಉದ್ದ ತೆಗೆದುಕೊಳ್ಳೋಣ. ಬ್ಲೌಸ್ ಉದ್ದ ಇವರು 15 ಇಂಚ್ವರೆಗೂ ಬ್ಲೌಸ್ ಉದ್ದ ಇಟ್ಕೊತಾರೆ. ಇಲ್ಲಿ ಏನಿದೆಯೋ ಹಂಗೆ ಇಟ್ಬಿಟ್ಟು 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ. ನೋಡಿ, ಇಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ ಬಂದು 2 ಇಂಚ್ಗೆ ಹಾಕ್ತಾ ಇದ್ದೀನಿ ನಾನಿಲ್ಲಿ. 2 ಇಂಚು ಅಥವಾ 2.5 ಇಂಚ್ಗೆ ಹಾಕ್ಕೊಳ್ಳಿ. 2 ಇಂಚ್ಗೆ ಹಾಕಿದ್ದೀನಿ, ಅಥವಾ 2 ಇಂಚ್ಗೆ ಹಾಕ್ಕೊಳ್ಳೋಣ. ನೆಕ್ ಬಂದು 2 ಇಂಚು, ಶೋಲ್ಡರ್ ಬಂದು 3.5. ಇದು ಬಂದು 7 ಇಂಚಸ್ವರೆಗೂ ಇಟ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ಡೌನಿಂಗ್ ಆ ಥರ ಏನಿಲ್ಲ. ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ. ಇಲ್ಲಿ ಯಾವುದೇ ಕಟಿಂಗ್ ಮಾಡ್ತಾ ಇಲ್ಲ, ನೆಕ್ಕನ್ನು ಯಾವುದೇ ಕಟಿಂಗ್ ಮಾಡ್ತಾ ಇಲ್ಲ ನಾನು.
ಸ್ಕ್ಯಾಲಪ್ ಡಿಸೈನ್ ಬ್ಯಾಕಲ್ಲಿ ಆಗಿರೋದ್ರಿಂದ ಬಾರ್ಡರ್ಗೆ ಸ್ಕ್ಯಾಲಪ್ಪನ್ನು ಡಿಸೈನನ್ನು ಪೇಸ್ಟಿಂಗ್ ಮಾಡಿಕೊಂಡು ಆಮೇಲೆ ನಾನಿಲ್ಲಿ ಸ್ಟಿಚ್ ಮಾಡ್ತೀನಿ. ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕಟಿಂಗ್ ಮಾಡ್ಕೊತೀನಿ. ಹಿಂಗೆ ಬೇಕಾದ್ರೂ ಮಾಡ್ಕೊಬೋದು, ಹಿಂಗೆ ಬೇಕಾದ್ರೂ ಮಾಡ್ಕೊಬೋದು, ನಮ್ಗೆ ಯಾವ ಥರ ಬೇಕಾದರೂ ಮಾಡ್ಕೊಬೋದು. ನಾನಿಲ್ಲಿ ಬಟ್ಟೆ ಉಳಿಸ್ಕೊಂಡು ಆ ಕಡೆ ಉಳಿಸ್ಕೊತಾ ಇದ್ದೀನಿ. ಇಲ್ಲಿ ಕ್ಲೀನಾಗಿ ಕಟ್ ಮಾಡ್ಕೊತೀನಿ. ನಾನು ಸ್ಟ್ರೈಟ್ ಪೀಸ್ ಕಟ್ ಮಾಡ್ಕೊತೀನಿ. ಇಲ್ಲೂ ಕೂಡ ನಮಗೆ ಬೇಕಾಗುತ್ತೆ, ಬೆಲ್ಟ್ ಪಟ್ಟಿಗೆ ಬೇಕಾಗುತ್ತೆ, ಹಂಗೆ ಇಟ್ಕೊಂಡಿದ್ದೀನಿ ನಾನು. ಇಲ್ಲೂ ಕೂಡ ನೀಟಾಗಿ ಕಟ್ ಮಾಡ್ಕೊತೀನಿ. ಯಾಕಂದರೆ ಫ್ರಂಟಲ್ಲಿ ಓಪನ್ ಇರುತ್ತೆ, ನೀವೇನು ಗಾಬರಿ ಆಗೋಷ್ಟು ಇಲ್ಲ. ಓಪನ್ ಕೊಡ್ತೀವಲ್ವಾ, ಹಂಗಾಗಿ ಕಟ್ ಮಾಡ್ಕೊಬೋದು. ಈಗ ಲೋಯರ್ ಚೆಸ್ಟ್ ತೆಗೆದುಕೊಳ್ಳೋಣ. ಲೋಯರ್ ಚೆಸ್ಟ್ ಆದಮೇಲೆ 1 ಇಂಚ್ ಎಕ್ಸ್ಟ್ರಾ, ಇದು ಕರೆಕ್ಟಾಗಿ ಆಗುತ್ತೆ ಅವ್ರಿಗೆ. ಹಿಂಗೆ ಇಟ್ಕೊಂಡು ಇಲ್ಲಿ ಕೆಳಗಡೆ ನಾನು 3 ಇಂಚ್ಗೆ ಮಾರ್ಕ್ ಹಾಕ್ಕೊಂಡ್ಬಿಡ್ತೀನಿ ಫಸ್ಟು. ಆಮೇಲೆ ನಾವು ನೋಡಿ 3 ಇಂಚ್ಗೆ ಹಾಕ್ಕೊಂಬಿಡೋಣ. ಕರೆಕ್ಟಾಗಿ ಸೆಂಟ್ರಲ್ಲಿ 3 ಇಂಚು. ಇಲ್ಲಿ ಏನಿರುತ್ತೋ ಇಲ್ಲಿ ಹಿಂಗೆ ಇಟ್ಕೊಂಡು ಮೇಲ್ಗಡೆ 1 ಇಂಚಿಗೆ ನೋಡಿ, ಇಲ್ಲಿ ಲೋಯರ್ ಚೆಸ್ಟ್ ಇರೋದ್ರಿಗೆ ನಾನು ಇಟ್ಕೊಂಡಿದ್ದೀನಿ. ಇಲ್ಲಿ ಇಟ್ಕೊಂಡು 1 ಇಂಚ್ ಮೇಲ್ಗಡೆಗೆ ಹಾಕ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಲೆಕ್ಕ ಸಿಗುತ್ತೆ. 1 ಇಂಚ್ ನಾನು ಮೇಲ್ಗಡೆಗೆ ಹಾಕ್ಕೊತಾ ಇದ್ದೀನಿ. ಈಗ ಸರಿ ಹೋಯ್ತು. ಈಗ ನೆಕ್ಕು ಮತ್ತು ಶೋಲ್ಡರು ಎಲ್ಲ ತೆಗೆದುಕೊಳ್ಳೋಣ ನೀಟಾಗಿ. ಫ್ರಂಟಲ್ಲಿ ನೆಕ್ ಬಂದು ನಾನು 2.5 ಇಂಚನ್ನು ಅಥವಾ 2.25 ಹೋಗ್ತೀನಿ. ಯಾಕಂದರೆ ತುಂಬ 44 ಎದೆ ಸುತ್ತಾಳ್ತಾ ಆಗಿರೋದ್ರಿಂದ 44-45 ಎದೆ ಸುತ್ತಾಳ್ತಾ ಇದು. 2.25 ಮತ್ತು 3.5 ಶೋಲ್ಡರ್ 3.5. ಇಲ್ಲೂ ಕೂಡ ನಾನು 1/2 ಇಂಚ್ ಕಡಿಮೆ ಮಾಡ್ತಾಯಿದ್ದೀನಿ. ಆರ್ಮೋಲ್ ರೌಂಡಿಂಗ್ ಏನಿದೆ ಅದು 6.5. ಯಾಕಂದರೆ ಡಬಲ್ ಮಾರ್ಕಿಂಗ್ ಹಾಕಬೇಕು. ಇನ್ನೊಂದು ಸಲ ಮಾರ್ಕಿಂಗ್ ಹಾಕೋದ್ರಿಂದ 6.5 ತೆಗೆದುಕೊತಾ ಇದ್ದೀನಿ. ಇದನ್ನೊಂದು ಲೈನ. ಇದು ಬಂದು 11 ಕಾಲು ಇರೋದ್ರಿಂದ 11.25ಗೆ ನಾನಿಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ. ಎದೆ ಸುತ್ತಾlte ನಮಗೆ ಸಿಕ್ತು. ಇದು ಬಂದು ನಮ್ಮದೇನು ಬೆಲ್ಟ್ ಪಟ್ಟಿ ಇತ್ತು. ಬೆಲ್ಟ್ ಪಟ್ಟಿ ತುಂಬ ಚಿಕ್ಕದೇ ಬೇಕು ಇವ್ರಿಗೆ, ಯಾಕಂದರೆ ನಾವು ಬ್ಲೌಸ್ ಲೇನ್ ಜಾಸ್ತಿ ತೆಗೆದುಕೊಂಡಿರ್ತೀವಿ. ಹಂಗಾಗಿ ಬೆಲ್ಟ್ ಪಟ್ಟಿಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೆಕ್ ಡೀಪ್ ಬಂದು ತುಂಬ ಜಾಸ್ತಿ ಎಲ್ಲ ಏನಿಡಲ್ಲ, ಆದರೂ ನಾನು 7 ಇಂಚಸ್ವರೆಗೂ ಬ್ಲೌಸ್ ಲೆಂತ್ ಜಾಸ್ತಿ ಇರೋದ್ರಿಂದ 7 ಇಂಚಸ್ವರೆಗೂ ನಾನು ಹೋಗ್ತೇನೆ. ಇಲ್ಲಿ ಸ್ವಲ್ಪ ಬ್ರಾಡ್ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಸ್ವಲ್ಪ ಬ್ರಾಡ್ ಕೊಟ್ಟಿದ್ದೀನಿ. ಇಲ್ಲಿ ನಾರ್ಮಲ್ಲಾಗಿ ಏನು 1/4 ಇಂಚ್ ಇರುತ್ತೋ ಅದನ್ನು ನೀವೇನು ಮಾಡ್ಕೊಳ್ಳಿ, ನೀಟಾಗಿ ಒಂದು ಶೇಪನ್ನು ಫಸ್ಟ್ ಕೊಟ್ಕೊಂಬಿಡಿ. ಮತ್ತು ಇಲ್ಲಿ 1/4 ಇಂಚಷ್ಟು ಈ ಥರ ಒಂದು ಶೇಪನ್ನು ಕೊಟ್ಕೊಳ್ಳಿ. ಆಮೇಲೆ 1/4 ಮತ್ತು 1/4 ಹಾಕ್ಕೊಳ್ಳೋಣ. ಯಾಕಂದರೆ ದೊಡ್ಡ ಅಳತೆ ಆಗಿರೋದ್ರಿಂದ ಇಲ್ಲಿಂದ 1/4 ಇಲ್ಲಿಂದ 1/4 ಹಾಕ್ಬಿಟ್ಟು ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 3.5 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. 3.5ಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ. ಮತ್ತು 3 ಇಂಚಸ್ಗೆ ಒಂದು ಮಾರ್ಕು, 1.5ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಅದನ್ನು ಕೂಡ ಹೈಟ್ 3 ಇಂಚ್ ಇರೋ ಥರ ನೋಡ್ಕೊಳ್ಳಿ. ಇದಿಷ್ಟ ಆಯಿತು. ಇಲ್ಲೂ ಅಷ್ಟೇ. ಇದು ತುಂಬ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಇದು ತುಂಬ ಲೆಂತಿ ಆಗೋದ್ರಿಂದ ನಾನು 1/2 ಇಂಚ್ ಕಟ್ ಮಾಡಿ ಇಲ್ಲಿ ತೆಗೆದುಬಿಡ್ತೀನಿ. ಬೆಡ್ ಪಟ್ಟಿ ಇಷ್ಟೇ ಸಾಕು ಅವ್ರಿಗೆ. ಇದನ್ನು ಕೂಡ ಒಂದು 1/2 ಇಂಚು ಅಥವಾ 3/4 ಇಂಚ್ವರೆಗೂ ನಾನು ಇಲ್ಲಿ ಡಾಟನ್ನು ಹಿಡ್ಕೊತೀನಿ. ಈ ಸೆಂಟರ್ ಏನಿದೆ
ಇಲ್ಲಿಂದ ಹಿಂಗೆ ಇಟ್ಕೊಳ್ಳಿ. ಇಟ್ಕೊಂಡು ಒಂದು 3.5 ಇಂಚ್ವರೆಗೂ ಇದನ್ನು ಮಾರ್ಕ್ ಹಾಕ್ಕೊಳ್ಳಿ. ಮೇಲ್ಗಡೆಗೆ 1/2 ಇಂಚು ಮತ್ತು ಎರಡೂ ಸೈಡಲ್ಲೂ 1/2 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ ಸೈಡು 1.25 ಇಂಚ್ವರೆಗೂ ನಾವು ಈ ಡಾಟನ್ನು ಹಿಡಿದಾಗ ಈ ಪಾರ್ಟಲ್ಲಿ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಮತ್ತು ಇಲ್ಲಿ ಒಂದು ಸ್ವಲ್ಪ ಹೈಟ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ. ಇದು ಬಂದು ಡಬಲ್ ಮಾರ್ಕಿಂಗ್ ಅಂತ ಕರಿತೀವಿ. ಈ ಥರ ಮಾಡಿದಾಗ ನಮಗೆ ರೌಂಡ್ ಶೇಪ್, ಕಂಕಳೆ ಏನಿದೆ ಅದು ರೌಂಡ್ ಶೇಪ್ ನಮಗೆ ಸಿಗುತ್ತೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ಬೆಲ್ಟ್ ಪಟ್ಟಿ ಇನ್ನೊಂದು ಸೆಟ್ ಏನಿದೆ ಅದು ಸಿಗುತ್ತೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇದೇನಿದೆ ಇದನ್ನು ತಗೊಂಡೋಗಿ ಇದ್ರ ಮೇಲೆ ಕೂರಿಸ್ಬಿಟ್ಟು ಕರೆಕ್ಟಾಗಿ ಬರ್ತಾ ಇದೆಯಾ ಅಂತಾರ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಾವೇನು ಮಾರ್ಕಿಂಗ್ ಹಾಕಿದ್ದೀವಿ ಅದು ಕರೆಕ್ಟಾಗಿದೆಯಾ ಅಂದ್ಬಿಟ್ಟು. ಕರೆಕ್ಟಾಗಿ ಇಲ್ಲ ಅಂದರೆ ಒಂದು ಸಲ ಕರೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ನಾಚು ಹಾಕ್ಕೊತಾ ಇದ್ದೀನಿ ನಾನು. ಎಲ್ಲಿಗೆ ಕರೆಕ್ಟಾಗಿ ಡಾಟನ್ನು ಹಿಡಿಬೇಕು ಅಂತ ನಾಚು ಹಾಕ್ಕೊಳ್ಳಿ. ನೆಕ್ಕನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಆಯಿತು ಬೆಲ್ಟ್ ಪಟ್ಟಿ. ಬ್ಯಾಕ್ ಪಾರ್ಟಲ್ಲಿ ಏನು 2 ನಮ್ಗೆ ಇದು ಬೇಕಾಗಿತ್ತು ಬೆಲ್ಟ್ ಪಟ್ಟಿ, ಅದನ್ನು ಕಟ್ ಮಾಡ್ಕೊಳ್ಳೋಣ. ಇನ್ನೊಂದು ಸೆಟ್ ಏನು ಬೆಲ್ಟ್ ಪಟ್ಟಿ ಬೇಕು
ಗೋಲ್ಡ್ ಕಲರಲ್ಲಿ ಬೇಕಾದ್ರೂ ಪೈಪ್ ಇದನ್ನು ಮಾಡ್ಬೋದು, ಡೋರಿ ಮಾಡ್ಬೋದು, ಇದ್ರಲ್ಲಿ ಬೇಕಾದ್ರೂ ಮಾಡ್ಬೋದು. ಮತ್ತು ಬೆಲ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ. ಬ್ಯಾಕಲ್ಲಿ ಡಿಸೈನಿಗೆ ಬೇಕು ಸೆಂಟ್ರಲ್ಲಿ, ಅದಕ್ಕೆ ಯೂಸ್ ಮಾಡ್ಕೊತೀನಿ. ಬಾರ್ಡರಲ್ಲಿ ಇದರೊಳಗಡೆ ಸ್ಕ್ಯಾಲಪ್ ಡಿಸೈನನ್ನು ಮಾಡ್ತೀನಿ ನಾನು. ಅದನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.